ಅಭಿಷಕ್ತನ ಉದ್ಧಾರ ಅದು ನಿಶ್ಚಯವಾದದ್ದು. ಹಬಕ್ಕೂಕ್ 3ನೇ ಅಧ್ಯಾಯದ 13ನೇ ವಚನ. ನಿನ್ನ ಅಭಿಷಕ್ತನ ಉದ್ಧಾರಕ್ಕಾಗಿ ನೀನು ಹೊರಟಿದ್ದಿ ಎಂಬುದಾಗಿ. ಹಬಕ್ಕೂಕನ ಪ್ರವಾದಿ ಗ್ರಂಥ ನಮಗೆಲ್ಲರಿಗೂ ಬಹಳ ಸುಪರಿಚಿತವಾಗಿರೋ ಪ್ರವಾದಿ ಗ್ರಂಥ. 3ನೇ ಅಧ್ಯಾಯದಲ್ಲಿ ಅವನ ಆಕಾಶದ ಕಡೆ ಕಣ್ಣೆತ್ತಿ ನೋಡ್ಬೇಕಾದ್ರೆ ಅರುಣನ ರೆಕ್ಕೆಗಳ ಮೇಲೆ ಪ್ರಭಾವ, ತೇಜಸ್ಸು, ಘನತೆಗಳು ಉಳ್ಳವನಾಗಿ ಈಗ ಕರ್ತನು ಇಳಿದು ಬರ್ತಾ ಇದ್ದಾನೆ. ಕರ್ತನು ಇಳಿದು ಬರೋದನ್ನ ನೋಡಿದಾಗ ಹಬಕ್ಕೂಕನು ಕೇಳ್ತಾನೆ, ದೇವರೇ, ಯಾರಿಗಾಗಿ ಇಷ್ಟು ಪ್ರಭಾವ ಉಳ್ಳವನಾಗಿ ಬರ್ತಾ ಇದೆಯಾ? ಯಾರಿಗಾಗಿ ಇಷ್ಟು ಘನತೆ ಉಳ್ಳವನಾಗಿ ಬರ್ತಾ ಇದೆಯಾ? ತೇಜಸ್ಸು, ಬೆಂಕಿ ಉಳ್ಳವನಾಗಿ ಯಾಕೆ ನೀನು ಇಳಿದು ಬರ್ತಾ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ, ತನ್ನ ಅಭಿಷಕ್ತನ ಉದ್ಧಾರಕ್ಕಾಗಿ ನನ್ನ ದೇವರು ಹೊರಟವನಾಗಿದ್ದಾನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನನಗಾಗಿ ಯಾರಿದ್ದಾರೆ ಎಂದು ಪ್ರಶ್ನೆ ಮಾಡುವವರು ಯಾರಾದ್ರೂ ಇದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ನಿನಗಾಗಿ ಯಾರು ಇಲ್ಲ ಅಂತಂದ್ರೆ ನಿನಗಾಗಿ ದೇವರೇ ಇಳಿದು ಬರ್ತಾನೆ. ಕಾರಣ ಅಭಿಷಕ್ತನಿಗಾಗಿ ಯಾರು ಇಲ್ಲದಿದ್ದರೂ ಅಭಿಷಕ್ತನಾಗಿ ಯುದ್ಧ ಮಾಡುವ ಒಬ್ಬ ದೇವರು ಇದ್ದಾನೆ. ಇವತ್ತು ಅಭಿಷಕ್ತರೇ ನಾನು ಕೂಗಿ ಹೇಳ್ತೇನೆ, ನೀನು ಒಬ್ಬಂಟಿಗನಲ್ಲ, ಅಭಿಷಕ್ತನಿಗಾಗಿ ಯುದ್ಧ ಮಾಡುವ ಒಬ್ಬ ದೇವರು ಇದ್ದಾನೆ.